ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆಂದ್ರೆ, ಇವತ್ತು ಸರ್ಕಾರದ ಯೋಜನೆ ಆಗಿರುವಂತಹ ಮನಸ್ವಿನಿ ಯೋಜನೆ ಅಡಿಯಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ನಾವು ಕೂಡ ಇವತ್ತು ಪ್ರತಿ ತಿಂಗಳು 800 ರೂಪಾಯಿ ಒಂದು ಸಹಾಯಧನವನ್ನ ಪಡೆಯಬಹುದು ಅನ್ನುವಂತ ವಿಧಾನ ಮತ್ತೆ ಅರ್ಜಿ ಸಲ್ಲಿಸುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಇರುವಂತಹ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟವರಾಗಿದ್ರೆ ಅವರಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಮನಸ್ವಿನಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿಯಾಗಿ ತಗೋತಾ ಇದ್ದೀರೋ ಅದೇ ರೀತಿಯಾಗಿ ಇವತ್ತು ಮನಸ್ವಿನಿ ಯೋಜನೆ ಅಡಿಯಲ್ಲಿ ಕೂಡ ನೀವು ಪ್ರತಿ ತಿಂಗಳು 8,000 ರೂಪಾಯಿ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ತಗೋಬಹುದು. ಅಂದ್ರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾರೆಲ್ಲ ಮಹಿಳೆಯರು ಇದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ, ಎಲ್ಲ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಪ್ರತಿ ತಿಂಗಳು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ 800 ರೂಪಾಯಿ ಒಂದು ಸಹಾಯಧನವನ್ನು ನೀವು ಪ್ರತಿ ತಿಂಗಳು ಕೂಡ ಪಡೆಯಬಹುದು. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಬೇಕಾಗಿದೆ ಮನಸ್ವಿನಿ ಯೋಜನೆ ಅಂತೇಳಿ ಅಷ್ಟೇ ಸರ್ಚ್ ಮಾಡಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಯೋಜನೆ ಅಂತಾನೆ ಕೂಡ ಹೇಳ್ಬಹುದು, ಯಾಕಂದ್ರೆ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭದಲ್ಲಿ ಇರೋದ್ರಿಂದ ಸುಮಾರು ನಾವೇನ್ ಮಾಡಬಹುದು, ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಮಹಿಳೆಯರಿಗೆ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ವಿವಾಹಿತ, ವಿಚ್ಛೇದಿತ ಮತ್ತು ವಿಧವಾ ಮಹಿಳೆಯರಿಗೆ ಈ ಒಂದು ಭದ್ರತೆಯನ್ನ ಒದಗಿಸಲು ಪ್ರತಿ ತಿಂಗಳು 800 ರೂಪಾಯಿ ಒಂದು ಪಿಂಚಣಿಯನ್ನ ಸಂಪೂರ್ಣವಾಗಿ ಅವರಿಗೆ ಕೊಡ್ತಾರೆ. ಜೊತೆಗೆ ಉದ್ಯೋಗ ಆಗಿರಬಹುದು, ಉದ್ಯೋಗಕ್ಕಾಗಿ ಬೇಕಾಗಿರುವಂತಹ ಅವರಿಗೆ ಬೇಕಾಗಿರುವಂತಹ ನೆರವು ಆಗಿರಬಹುದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೇನೆ, ಮನಸ್ವಿನಿ ಯೋಜನೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿ ನೋಡಬಹುದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಒಂದು ನಿರ್ದೇಶನಾಲಯ ಒಂದು ವೆಬ್ಸೈಟ್ ಗೆ ಕೂಡ ನಾವು ಸಂಪೂರ್ಣವಾಗಿ ಬಂದಿದ್ದೀವಿ. ಹಾಗಾದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಇವತ್ತು ಕೇವಲ ಮನಸ್ವಿನಿ ಯೋಜನೆ ಬಗ್ಗೆ ಅಷ್ಟೇ ನಮಗೆ ಮಾಹಿತಿ ಸಿಗೋದಿಲ್ಲ, ಇದರಲ್ಲಿ ಸಾಕಷ್ಟು ಯೋಜನೆಗಳ ಒಂದು ಮಾಹಿತಿ ಕೂಡ ನಮಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಅಂದ್ರೆ ಸ್ವಲ್ಪ ನೀವು ಮನಸ್ಸು ಮಾಡಿಕೊಂಡು, ಸ್ವಲ್ಪ ನೀವು ಯೋಚನೆ ಮಾಡಿಕೊಂಡು ಇವೆಲ್ಲ ಯೋಜನೆಗಳ ಲಾಭವನ್ನ ಯಾವ ರೀತಿಯಾಗಿ ತಗೋಬಹುದು ಅಂದ್ರೆ, ಸ್ವಲ್ಪ ಯೋಜನೆ ಮಾಡಿಕೊಂಡು ಸ್ವಲ್ಪ ಬೇರೆ ದಾರಿಗಳನ್ನು ಕೂಡ ಹಿಡ್ಕೊಂಡು ನೀವೇನ್ ಮಾಡಬಹುದು. ಮತ್ತೆ ಇದರ ಜೊತೆಗೆ ಯೋಜನೆಗಳ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಇಲ್ಲಿ ನೋಡಬಹುದು ಒಂದೇ ಯೋಜನೆ ಅಂತಿಲ್ಲ, ನಾನು ಯಾವುದು ಮನಸ್ವಿನಿ ಯೋಜನೆ ಅಂತ ಅಷ್ಟೇ ಹೇಳಿಲ್ಲ. ಇವತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪನ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹೌದಾ, 60 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ವೃದ್ಧಾಪನ ವೇತನ ಬರಬೇಕು ಅಂತ ಸರ್ಕಾರ ಹೇಳುತ್ತೆ. ಬಟ್ ಇದರ ವಯಸ್ಸಿನ ಒಳಗಡೆ ಇರುವಂತವರು ಸಾಕಷ್ಟು ಜನ ಇವತ್ತು ತಗೋತಾ ಇದ್ದಾರೆ. ನಿಮ್ಗೂ ಕೂಡ ಗೊತ್ತಾಗಿದೆ, ಅವರು ಕೂಡ ಇವತ್ತು 40 ವರ್ಷದವರು ಕೂಡ ವೃದ್ಧಾಪನ ವೇತನ ತಗೋತಾ ಇದ್ದಾರೆ. ಮತ್ತೆ ಇದರ ಜೊತೆಗೆ ಈ ಒಂದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಒಂದು ನಿರ್ದೇಶನಾಲಯ ವೆಬ್ಸೈಟ್ ಅಲ್ಲಿ ಸಾಕಷ್ಟು ಯೋಜನೆಗಳ ಒಂದು ಮಾಹಿತಿಯನ್ನ ನೋಡಬಹುದು. ಇಲ್ಲಿ ನೋಡ್ತಾ ಇದೀವಿ, ಯೋಜನೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪನ ವೇತನ, ಈ ಒಂದು ವೇತನ ಏನ್ ಹೇಳ್ಕೊಡುತ್ತೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಇವತ್ತು ವೃದ್ಧಾಪನ ವೇತನ 1200 ರೂಪಾಯಿ ಅವರಿಗೆ ಮಾಸಿಕವಾಗಿ ಪ್ರತಿ ತಿಂಗಳು ಕೂಡ ಕೊಡ್ತಾರೆ. ಆದ್ರೆ ಸರ್ಕಾರ ಹೇಳುತ್ತೆ 60 ವರ್ಷ ಆದ ನಂತರ ತಗೋಬೇಕು ಅಂತ. 60 ವರ್ಷದ ಒಳಗಿರುವಂತವರು ಸಾಕಷ್ಟು ಜನ ಇವತ್ತು ವೃದ್ಧಾಪನ ವೇತನವನ್ನ ತಗೋತಾ ಇದ್ದಾರೆ. ಅವ್ರು ಹೆಂಗೆ ತಗೊಳಕತ್ತಾರ ಗೊತ್ತಿಲ್ಲ, ಬಟ್ ಅದರದೇ ಆದ ಒಂದು ಕೆಲವೊಂದು ಮಂದಿ ಇರ್ತಾರೆ, ಅವ್ರಿಗೆ ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನೋ ಒಂದು ಗದ್ದಲ್ ಮಾಡ್ಕೊಂಡ್ರೆ ನೀವು ಕೂಡ ಏನ್ ಮಾಡ್ಬೋದು, ಸಂಪೂರ್ಣವಾಗಿ ಆ ಒಂದು ಯೋಜನೆ ಲಾಭ ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು. ಯಾಕಂದ್ರೆ ನಾನು ಕೇಳಿರೋ ಪ್ರಕಾರ ಇವತ್ತು 30 ವರ್ಷದವರು ಕೂಡ ತಗೋತಾ ಇದಾರೆ, 40 ವರ್ಷದವರು ಕೂಡ ವೃದ್ಧಾಪನ ವೇತನ ತಗೋತಾ ಇದಾರೆ, 60 ವರ್ಷದವರು ಕೂಡ ತಗೋತಾ ಇದಾರೆ. ಸ್ವಲ್ಪ ಏನೋ ಒಂದು ಯಾವುದೋ ಒಂದು ದಾರಿ ಹಿಡ್ಕೊಂಡು ಮಾಡ್ಕೊಂಡಿರ್ತಾರೆ. ನೀವು ಕೂಡ ಮನಸ್ಸು ಮಾಡಿದ್ರೆ ಮಾಡ್ಕೋಬಹುದು. ಇವೆಲ್ಲ ಯೋಜನೆಗಳ ಲಾಭ ಕೂಡ ತಗೋಬಹುದು ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ. ಓಕೆ, ವಿಧವಾ ವೇತನ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ವಿಧವಾ ವೇತನ ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು. ಜೊತೆಗೆ ಅಂಗವಿಕಲರ ಒಂದು ಮಾಶಾಸನ ಯೋಜನೆ ಅಂತ ಇರುತ್ತೆ, ಸಂಧ್ಯಾ ಸುರಕ್ಷಾ ಯೋಜನೆ ಲಾಭ ತಗೋಬಹುದು. ಜೊತೆಗೆ ನಾನು ಹೇಳಿದೆ ಮನಸ್ವಿನಿ ಯೋಜನೆಗೆ ಈಗ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮೈತ್ರಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಆಸಿಡ್ ದಾಳಿ ಒಳಗಾದ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಮಾಸಿಕ ಸಹಾಯಧನ ಅಂತ ಇರುತ್ತೆ, ರೈತ ವಿಧವಾ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮಾಜಿ ದೇವದಾಸಿ ಮಾಶಾಸನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗೌರವಧನ ಹಾಗೂ ಕುಟುಂಬ ಪಿಂಚಣಿಗೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸಾಕಷ್ಟು ಯೋಜನೆಗಳ ಇಲ್ಲಿ ನಾವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಜೊತೆಗೆ ಗೋವಾ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಹಾಗೂ ಕುಟುಂಬ ಪಿಂಚಣಿಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಇವೆಲ್ಲವನ್ನು ಕೂಡ ನಾವು ಸಾಮಾಜಿಕ ಒಂದು ಭದ್ರತೆ ಪಿಂಚಣಿ ನಿರ್ದೇಶನಾಲಯ ವೆಬ್ಸೈಟ್ ಅಲ್ಲಿ ನೋಡಬಹುದು. ಹಾಗಾದ್ರೆ ಇವತ್ತು ಮನಸ್ವಿನಿ ಯೋಜನೆ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೆ, ಹೌದಾ?
ಇಲ್ಲಿ ಸರ್ಕಾರಿ ಆದೇಶಗಳು ಸಿಗುತ್ತೆ. ಇಲ್ಲಿ ಪಿಂಚಣಿ ಸ್ಥಿತಿ ಕೂಡ ನೋಡಬಹುದು, ನಿಮ್ಮ ಸ್ಟೇಟಸ್ ಏನಾಗಿದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರುತ್ತೆ. ಓಕೆ, ಮಾಹಿತಿ ಆಗಿರ್ಬೋದು, ಸುತ್ತೋಲೆ ಆಗಿರ್ಬೋದು, ಜೊತೆಗೆ ಇಲ್ಲಿಂದ ಸರ್ಕಾರಿ ಆದೇಶಗಳು ಕೂಡ ಇದ್ದಿರುತ್ತೆ. ವಿಧವಾ ವೇತನ, ಮನಸ್ವಿನಿ ಯೋಜನೆ ಆಗಿರ್ಬೋದು, ಅರ್ಜಿ ಯಾವಾಗ ಪ್ರಾರಂಭ ಆಗಿರುತ್ತೆ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಸಪೋಸ್ ಮನಸ್ವಿನಿ ಯೋಜನೆ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗಿರುತ್ತೆ. ಇದ್ರ ಮೇಲೆ ಕೂಡ ಓಪನ್ ಮಾಡ್ಕೋಬಹುದು. ಅಂದ್ರೆ ಈ ಒಂದು ಯೋಜನೆ ಯಾರಿಗೆ ಅಪ್ಲೈ ಆಗುತ್ತೆ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಈ ಒಂದು ಉದ್ದೇಶ ಏನಾಗಿರುತ್ತೆ, ಈ ಒಂದು ಯೋಜನೆ ಉದ್ದೇಶ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹೌದಾ, ಮತ್ತೆ ಇದರ ಜೊತೆಗೆ ಈ ಒಂದು ಯೋಜನೆ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋದಾದ್ರೆ ಇವತ್ತು ಮನಸ್ವಿನಿ ಯೋಜನೆ ಅಂತ ನಾವು ನೋಡ್ತೀವಿ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 40 ರಿಂದ 64 ವರ್ಷದೊಳಗಿನ ವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸಲು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸರ್ಕಾರ ಆದೇಶ ಸಂಖ್ಯೆ RD95 DFC 2013 ದಿನಾಂಕರನ್ವಯ ಈ ಒಂದು ಯೋಜನೆಯನ್ನ ಜಾರಿಗೆ ಮಾಡಿರುವಂತದ್ದು. ಇವರಿಗೆ ವಯಸ್ಸಿನ ಮಿತಿ 40 ವರ್ಷದಿಂದ 64 ವರ್ಷದ ಮಹಿಳೆಯರಿಗೆ ಈ ಒಂದು ಸಹಾಯಧನ ಸಿಗುತ್ತೆ. ವಾರ್ಷಿಕ ಆದಾಯ ಗ್ರಾಮೀಣ ನಗರದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ 32,000ಗಿಂತ ಕಡಿಮೆ ಇರಬೇಕಾಗತ್ತೆ. ಜೊತೆಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪನ ವೇತನ ಅಂತ ನಾವು ನೋಡ್ತೀವಿ. ಜೊತೆಗೆ ಇಲ್ಲಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ನೋಡ್ತೀವಿ. ಎಲ್ಲಾ ಯೋಜನೆಗಳು ಕೂಡ ನೀವೇನ್ ಮಾಡಬಹುದು, ಒಂದು ಪ್ರತಿ ತಿಂಗಳು ಕೂಡ ಯೋಜನೆಗಳಲ್ಲಿ ಈ ಒಂದು ಲಾಭವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು. ಈ ಯೋಜನೆಗೆ ಸಲ್ಲಿಸಬೇಕಾದ ದಾಖಲೆಗಳು BPL ಕಾರ್ಡ್ ಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ನೀವು ಆದಾಯ ಪ್ರಮಾಣ ಪತ್ರ ಕೂಡ ಕೊಡಬಹುದು. ವೋಟರ್ ಕಾರ್ಡ್ ಬೇಕಾಗುತ್ತೆ. ವಿಳಾಸದ ದೃಢೀಕರಣಗೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಕೊಡಬಹುದು. ಜೊತೆಗೆ ವಿವಾಹಿತರು ತಮಗೆ ವಿವಾಹ ಆಗದಿಲ್ಲದಿರುವ ಬಗ್ಗೆ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ವಿವಾಹ ವಿಚ್ಛೇದಿತ ಸ್ವಯಂ ಒಂದು ಘೋಷಿತ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ. ಬ್ಯಾಂಕ್ ಮತ್ತು ಅಂಚೆ ವಿವರ ಕೂಡ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ. ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದ್ರೆ 800 ರೂಪಾಯಿ ನಿಮಗೆ ಸಂಪೂರ್ಣವಾಗಿ ಬರುತ್ತೆ. ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯಲ್ಲಿರುವಂತಹ ಅಟಲ್ ಒಂದು ಜನಸೇಹಿ ಕೇಂದ್ರ ಅಂತ ನಾವು ನೋಡ್ತೀವಿ. ಅಂದ್ರೆ CSC ಕೇಂದ್ರ ಅಥವಾ ಅಟಲ್ ಕೇಂದ್ರ ಅಂದ್ರೆ ಇವತ್ತು ನಾಡ ಕಚೇರಿಯಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ಗ್ರಾಮೀಣ ಆಗಿರಬಹುದು, ಕರ್ನಾಟಕ ಕೇಂದ್ರಗಳಲ್ಲಿ ಅಥವಾ ಇವತ್ತು ಅಟಲ್ ಜನಸೇವಿ ಕೇಂದ್ರಗಳಲ್ಲಿ ಕೂಡ ನೀವು ಅರ್ಜಿಯನ್ನ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ, ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರು ಯಾರಾದರೂ ಆಗಿದ್ರು ಅಂದ್ರೆ ಅವರಿಗೆ ಈ ಒಂದು ಅವಕಾಶ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಡಿ. ಜೊತೆಗೆ ಸಾಕಷ್ಟು ಯೋಜನೆಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡಬಹುದು. ಜೊತೆಗೆ ಇಲ್ಲಿಂದ ಸಾಮಾಜಿಕ ಭದ್ರತೆ ಅಂತ ಬರುತ್ತೆ. ಇಲ್ಲಿಂದಲೂ ಕೂಡ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಏನೆಲ್ಲ ಈ ಪಿಂಚಣಿಯನ್ನ ತಗೋಬಹುದು, ನೀವು ಮನಸ್ಸು ಮಾಡಿದ್ರೆ ಇವೆಲ್ಲ ಯೋಜನೆಗಳ ಪಿಂಚಣಿಯನ್ನ ತಗೋಬಹುದು. ಬಟ್ ಅದೇ ಯಾವ ರೀತಿಯಾಗಿ ತಗೋಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಅದರದೇ ಆದಂತ ಒಂದು ಕೆಲವೊಂದು ಬಹಳಷ್ಟು ಜನ ಇರ್ತಾರೆ, ಮಾಡಿಕೊಡ್ತಾರೆ. ಯಾಕಂದ್ರೆ ಅವ್ರು ಮಾಡಿಕೊಟ್ರೆ ನಾವು ತಗೊಳ್ಳಿಕ್ಕೆ ಆಗ್ಬಿಡ್ಬೇಕು, ಹೌದಿಲ್ಲ. ಜೊತೆಗೆ ರಾಷ್ಟ್ರೀಯ ಕುಟುಂಬ ನೆರವಾಗಿರಬಹುದು, ಅಂತ್ಯ ಸಂಸ್ಕಾರಕ್ಕಾಗಿ ಸಹಾಯಧನಕ್ಕೆ ಯೋಜನೆಗೆ ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ಈಗ ಸಪೋಸ್ ಬಹಳಷ್ಟು ಬಡವರು ಇರ್ತಾರೆ, ಅವರಿಗೇನು ಸಹಾಯಧನ ಇರಲಿಲ್ಲ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೋಸ್ಕರ ಕೂಡ ನೀವೇನ್ ಮಾಡಬಹುದು, ಆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಆಕಸ್ಮಿಕ ಮರಣ ಅಥವಾ ಬಸವೆ ನಷ್ಟ ಪ್ರಕರಣದಲ್ಲಿ ಪರಿಹಾರ ಕೂಡ ಸಿಗುತ್ತೆ. ಆದರ್ಶ ವಿವಾಹ ಯೋಜನೆ ಅಡಿಯಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಒಂದು ಬಾರಿ ಸಹಾಯಧನ ನೀಡುವಂತ ಯೋಜನೆಗಳು ಇವು ಪ್ರತಿ ತಿಂಗಳು ನೀಡುವಂತಹ ಯೋಜನೆಗಳಾಗಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ. ದಯವಿಟ್ಟು ಇದರ ಮೇಲೆ ನಮೂನೆ ಮೇಲೆ ನೀವು ಅರ್ಜಿ ನಮೂನೆ ಕೂಡ ಸಿಗುತ್ತೆ. ಇಲ್ಲಿಂದ ಕೋವಿಡ್ ಪರಿಹಾರ ಆಗಿರಬಹುದು, ಇಲ್ಲಿ ನೋಡಬಹುದು ಸಾಕಷ್ಟು ಮಾಹಿತಿಗಳನ್ನು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅರ್ಜಿ ನಮೂನೆ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಅರ್ಜಿನೂ ಕೂಡ ಇಲ್ಲಿಂದಾನೆ ಸಿಗುತ್ತೆ. ನೀವು ಅರ್ಜಿನೂ ಕೂಡ ಸಂಪೂರ್ಣವಾಗಿ ತಗೊಂಡು ನೀವು ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೋಡ್ಬೋದು ಯಾವ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅನ್ನೋದು ಕೇಳುತ್ತೆ. ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತುಂಬಿದ ನಂತರ ಹೇಳ್ಕೊಡ್ತಾರೆ. ಹತ್ತಿರದಲ್ಲಿರುವಂತಹ ನೀವು ಇನ್ ಮಾಡಬಹುದು, ಒಂದು ಸಾಮಾಜಿಕ ಒಂದು ಭದ್ರತಾ ಒಂದು ಇಲಾಖೆ ಏನಿರುತ್ತೆ ಅಲ್ಲಿ ಹೋಗಿ ನೀವು ಈ ಒಂದು ಮಾಹಿತಿಯನ್ನು ಕೊಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.